ಹನ್ನೆರಡನೇದಾಗಿ ಮೀನರಾಶಿ, ಮೀನಲಗ್ನ. ಈ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ 2026ರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಫಲಗಳು ದೊರೀತಾ ಹೋಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. 2026ರಲ್ಲಿ ಮೀನರಾಶಿಯವರಿಗೆ ಶನಿಯ ಒಂದು ಸಾಡೆ ಸಾತಿಯ ಮತ್ತು ರಾಹು 12ನೇ ಮನೆಗೆ ಬರೋದರಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಭಾವಕ್ಕಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮೂಳೆ ಸಂಬಂಧಿತ ಸಮಸ್ಯೆಗಳು, ನಿಮಗೆ ತೊಂದರೆಗಳು ಉಂಟಾಗುವಂಥದ್ದು. ಮೊದಲ ತಿಂಗಳಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಚೆನ್ನಾಗಿ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಸಂಧಿವಾತ ಸಂಬಂಧಿತ ಸಮಸ್ಯೆಗಳು ಮತ್ತು ಮೊಣಕಾಲು ನೋವು ಉಲ್ಬಣಗೊಳ್ಳುವಂಥದ್ದು. ವಾಹನ ಚಲಾಯಿಸುವಾಗ ನೀವು ಹೆಚ್ಚು ಜಾಗರೂಕತೆಯಿಂದ ಇರಬೇಕಾಗ್ತದೆ. ನಿಮ್ಮ ಜೀವನ ಶೈಲಿ ಮತ್ತು ದೈನಂದಿನ ದಿನಚರಿ ಅಸ್ತವ್ಯಸ್ತವಾಗಿರುವಂಥದ್ದು. ಜುಲೈ ಮತ್ತು ಡಿಸೆಂಬರ್ ನಡುವೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ತುಂಬ ಜಾಗರೂಕರಾಗಿರಬೇಕಾಗ್ತದೆ. ಪ್ರತಿ 3 ತಿಂಗಳಿಗೊಮ್ಮೆ ನಿಮ್ಮ ನಿಯಮಿತ ತಪಾಸಣೆಗಳನ್ನು ಮಾಡಿಸಿಕೊಳ್ಳುವಂಥದ್ದು ಒಳ್ಳೆಯದು. ಇನ್ನು ಆರ್ಥಿಕ ಸ್ಥಿತಿಗತಿಗಳನ್ನು ನೋಡೋದಾದರೆ 12ನೇ ಮನೆಗೆ ರಾಹು ಸಾಗುವುದರಿಂದ, ಅಂದರೆ ಸಂಚಾರವನ್ನು ಮಾಡೋದರಿಂದ, ಈ ವರ್ಷ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಜೊತೆಗೆ ನಷ್ಟಗಳನ್ನು ಕೂಡ ನೀವು ಪಡಿತಾ ಹೋಗ್ತೀರಾ. ನೀವು ಹೊಸ ಮನೆ ಅಥವಾ ವಾಹನವನ್ನು ಏನಾದರೂ ಖರೀದಿಯನ್ನು ಮಾಡಬಹುದಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಅನುಕೂಲಕರವಾಗಿರ್ತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಹೊಸ ಆದಾಯದ ಮೂಲಗಳು ನಿಮಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ನಿಮಗೆ ಹೊಸ ಹೊಸ ಆದಾಯವನ್ನು ಮೂಲಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಮಾರ್ಚ್ ಮತ್ತು ಜೂನ್ ನಡುವೆ ಆದಾಯದ ಮನೆಯ ಮೇಲಿನ ಬೃಹಸ್ಪತಿ ಅಂದರೆ ಗುರುವಿನ ಅಂಶವು ನಿಮಗೆ ಹಳೆಯ ಹೂಡಿಕೆಗಳ ಮೇಲೆ ಉತ್ತಮ